ತುಂಬಾ ಜನ 125cc ನಲ್ಲಿ ಬರುವಂತ ಒಂದು ಬೆಸ್ಟ್ ಬೈಕ್ ಗಳನ್ನ ಹೇಳಿ ಬ್ರೋ. ಒಳ್ಳೆ ಫೀಚರ್ ಲೋಡೆಡ್ ಆಗಿರಬೇಕು, ಮೈಲೇಜ್ ಚೆನ್ನಾಗಿ ಕೊಡಬೇಕು, ಮತ್ತೆ ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ ಇರಬೇಕು, ಮತ್ತೆ ಒಳ್ಳೆ ಬಜೆಟ್ ಅಂಡರ್ ಅಲ್ಲಿ ಕೂಡ ಬರಬೇಕು ಅನ್ನೋ ಒಂದು ಯಾವ್ದಾದ್ರು ಒಂದು 125cc ನಲ್ಲಿ ಬರುವಂತ ಗಾಡಿಗಳನ್ನ ನನಗೆ ತಿಳಿಸಿ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಇವತ್ತು ಅಂತವ್ರಿಗೋಸ್ಕರ 125cc ನಲ್ಲಿ ಒಳ್ಳೆ ಮೈಲೇಜ್ ಕೂಡ ಕೊಡಬೇಕು, ಮತ್ತೆ ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ ಇರಬೇಕು, ಮತ್ತೆ ಒಳ್ಳೆ ಫೀಚರ್ ಲೋಡೆಡ್ ಕೂಡ ಇರಬೇಕು, ಸೊ ಒಳ್ಳೆ ಸ್ಟೈಲಿಶ್ ಆಗಿ ಕೂಡ ಇರಬೇಕು ಗಾಡಿ. ಆ ತರ ಇರುತ್ತೆ ಎರಡು ಗಾಡಿಗಳನ್ನ ಬಂದ್ಬಿಟ್ಟು ಇವತ್ತು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಗೋಸ್ಕರ. ಅಂಡ್ ಈ ಎರಡು ಬೈಕ್ ಗಳನ್ನ ಬಿಟ್ಟು ಮಾರ್ಕೆಟ್ ಅಲ್ಲಿ ಬೈಕ್ ಗಳಲ್ಲಿ 125cc ನಲ್ಲಿ ಅಂತ ಹೇಳಿದ್ರೆ ಇದೆ, ತುಂಬಾ ಇದೆ, ಸಿಕ್ಕಾಬಟ್ಟೆ ಇದೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಮತ್ತೆ ನೀವು ಕೊಡುವಂತ ಕಾಸ್ಗೆ ತುಂಬಾ ವರ್ತ್ ಆಗಿ ಸಿಗ್ತಾರಂತ ಸದ್ಯಕ್ಕೆ 125cc ಸೆಗ್ಮೆಂಟ್ ಬೈಕ್ ಗಳನ್ನ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ಅದ್ರ ಬಗ್ಗೆ ಒಂದು ಚೋಟ ಕಂಪಾರಿಸನ್ ಕೂಡ ಈ ವಿಡಿಯೋದಲ್ಲಿ ಮಾಡ್ಬೋಣ. ಸೊ ಮೊದಲಾಗಿ ನಿಮ್ಮ ಹತ್ರ 1 ಲಕ್ಷ ಅಥವಾ 1,40,000 ರೂಪಾಯಿ ಒಳಗಡೆ ಬಜೆಟ್ ಇಟ್ಕೊಂಡಿದ್ರ ಅಂತ ಹೇಳಿದ್ರೆ ಆರಾಮಾಗಿ ಈ ಎರಡು ಬೈಕ್ ಗಳಿಗೆ ಹೋಗ್ಬೋದು. ಯಾವ್ದಪ್ಪ ಎರಡು ಬೈಕ್ ಗಳು ಅಂತ ಹೇಳಿದ್ರೆ ಅಂಡ್ ಇವೆರಡು ಬೈಕ್ ಗಳ ಬೇಸಿಕ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಈ ಎರಡು ಬೈಕ್ ಗಳು ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. 11.2 BHP ಪವರ್ ಬಂದ್ಬಿಟ್ಟು ಈ ಬೈಕ್ ಪ್ರೊಡ್ಯೂಸ್ ಮಾಡಿದ್ರೆ ಸೇಮ್ 11.2 ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು ಈ ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಅದೇ ಈ ಕಡೆ ಎಕ್ಸ್ಟ್ರೀಮ್ 125cc ಗಾಡಿ ನೋಡಿದ್ರೆ ಅಂಡ್ ಇದು ಕೂಡ 125cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಅಂಡ್ ಈ ಬೈಕ್ ನ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ನಿಮಗೆ 11.4 BHP ಪವರ್ ಬಂದ್ಬಿಟ್ಟು ಈ ಬೈಕ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಈ ಬೈಕ್ ನ ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು ನಿಮ್ ಬೈಕ್ ಅಲ್ಲಿರುವಂತ RPM ಮೀಟರ್ 6000 ಮೇಲೆ ಹೋಗ್ತಾ ಇದ್ದಂಗೆ ನಿಮಗೆ 10.5 ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಈ ಬೈಕ್ ಗಳಲ್ಲಿ ತುಂಬಾ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಗಳನ್ನ ನೋಡೋದ್ರ ಬದಲು ಈ ಬೈಕ್ ಅಲ್ಲಿ ಮೇಜರ್ ಚೇಂಜಸ್ ಏನಿದೆ ಅನ್ನೋದನ್ನ ನೋಡೋಣ. ಸೊ ಮೊದಲೇದು ನಾವೇನಾದ್ರೂ ಬಜೆಟ್ ಒಳಗಡೆ ಗಾಡಿನ ಏನಾದ್ರೂ ಹುಡುಕ್ತಾ ಇದೀವಿ ಅಂತ ಹೇಳಿದ್ರೆ ಮೊದಲೇದಾಗಿ ನಾವು ನೋಡೋದು ಒಂದು ಮೈಲೇಜ್. ಸೊ ಈ ಬೈಕ್ ಗಳಲ್ಲಿ ಮೈಲೇಜ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಆ TVS ಕಂಪನಿನೇ ಕ್ಲೈಮ್ ಮಾಡ್ತಾರ 55 ಇಂದ 60 ಮೈಲೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಅಂಡ್ ರಿಯಾಲಿಟಿ ತುಂಬಾ ಜನ ಬೈಕ್ ಗಳವರು ತಗೊಂಡಿರೋದು ಕೂಡ ಹೇಳೋದು ಅದೇನೆ, ಅವ್ರಿಗೆ ಹತ್ರ ಒಂದು 60 ಬಂದ್ಬಿಟ್ಟು ಮೈಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೋರ್ ದನ್ 55 ಅಂತೂ ಆರಾಮಾಗಿ ಸಿಗುತ್ತೆ ಈ ಬೈಕ್ ನ ತಗೊಂಡ್ರೆ. ನೀವೇನಾದ್ರೂ ಎಕ್ಸ್ಟ್ರೀಮ್ 125cc ಬೈಕ್ ನ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೂ ಕೂಡ ಒಂದು 55ರಿಂದ ಬಂದ್ಬಿಟ್ಟು ಒಂದು 63 ಇಲ್ಲ 65 ಕೊಡುವಂತ ಚಾನ್ಸಸ್ ಇದೆ ಈ ಬೈಕ್ ನ ತಗೊಂಡ್ರೆ. ಅಂಡ್ ರಿಯಾಲಿಟಿ ಕೂಡ ಬಂದ್ಬಿಟ್ಟು ತುಂಬಾ ಜನ 60 ಕ್ರಾಸ್ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಅಂಡ್ ಇವೆರಡು ಬೈಕ್ ಗಳಲ್ಲೂ ಕೂಡ ಫ್ಯೂಲ್ ಕೆಪಾಸಿಟಿ ಬಂದು ಎರಡು ಬೈಕ್ ಗಳಲ್ಲೂ ನಿಮಗೆ ಒಂದು 12 ಲೀಟರ್ ಬಂದ್ಬಿಟ್ಟು ಪೆಟ್ರೋಲ್ ನೀವು ತುಂಬಿಸಬಹುದು. ಮತ್ತೆ ನಿಮ್ ಬೈಕ್ ಲೀಸ್ಟ್ ಅಂದ್ರೆ ಒಂದು 55 ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ರೆ ಇಂಟು 12 ಮಾಡಿದ್ರೆ ಹತ್ರ ಒಂದು 650 ಮೈಲೇಜ್ ಬಂದ್ಬಿಟ್ಟು ಆರಾಮಾಗಿ ಒಂದ್ ಸ್ಟಚ್ ಅಲ್ಲಿ ನೀವು ಪೆಟ್ರೋಲ್ ತುಂಬಿಸ್ಕೊಂಡು ಹೋಗಬಹುದು. ಅಂಡ್ ಎರಡು ಬೈಕ್ ಗಳಲ್ಲೂ ಕೂಡ 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ. ಆಕ್ಚುಲಿ ಎರಡು ಕೂಡ 125cc ನಲ್ಲಿ ಬರುವಂತ ಎಂಟ್ರಿ ಲೆವೆಲ್ ಗಾಡಿಗಳಾಗಿರೋದ್ರಿಂದ ಸೊ ಮೇಜರ್ ಆಗಿ ಇದರಲ್ಲಿ ಡಿಫರೆನ್ಸ್ ಏನಿದೆ, ಸೊ ಇದರಲ್ಲಿ ಏನ್ ಪ್ರೈಸ್ ಡಿಫರೆನ್ಸ್ ಅಥವಾ ಏನ್ ರೈಡಿಂಗ್ ಪೊಸಿಷನ್ ಡಿಫರೆನ್ಸ್, ಬೈಕ್ ಕ್ವಾಲಿಟಿ ಡಿಫರೆನ್ಸ್ ಅಥವಾ ಸರ್ವಿಸ್ ಕಾಸ್ಟ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆಯಾ, ಸೊ ಯಾವ ಬೈಕ್ ಬಂದ್ಬಿಟ್ಟು ತುಂಬಾ ಬೆಸ್ಟ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ಎಷ್ಟೋ ಜನ ಮೋಟರ್ ಬ್ಲಾಗರ್ಸ್ ಅಥವಾ ಎಷ್ಟೋ ಜನ ಗಾಡಿನ ರಿವ್ಯೂ ಮಾಡಬೇಕಾದ್ರೆ ಅದ್ರ ಬಗ್ಗೆ ಯಾವ್ದೋ ಒಂದು ಗಾಡಿನ ರಿವ್ಯೂ ಮಾಡಿದ್ಮೇಲೆ ಅಥವಾ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಒಂದು ಕನ್ಕ್ಲೂಷನ್ ಕೊಡಲ್ಲ. ಈ ತರದೆಲ್ಲ ಇದಾರೆ ಜನ, ನಿಮ್ಗೆ ಯಾವ್ದು ಇಷ್ಟ ಅನ್ನೋದನ್ನ ನೀವೇ ಸೆಲೆಕ್ಟ್ ಮಾಡಬಹುದು ಈ ಸ್ಪೆಸಿಫಿಕೇಶನ್ ಗಳನ್ನೆಲ್ಲ ನೋಡ್ಕೊಂಡು ಆದ್ಮೇಲೆ. ಓಕೆ, ಇವಾಗ ಮ್ಯಾಟರ್ ಬಂದ್ಬಿಡೋಣ. ಸೊ ಮೊದಲೇದು TVS 125 ರೈಡರ್ ನ ನೋಡೋದಾದ್ರೆ ಈ ಬೈಕ್ ಬಂದ್ಬಿಟ್ಟು ತುಂಬಾ ರೈಡ್ ಓರಿಯೆಂಟೆಡ್ ಆಗಿದೆ. ಅಂದ್ರೆ ಡೈಲಿ ಕಮ್ಯೂಟ್ಮೆಂಟ್ ಗೆ ತುಂಬಾ ಕಂಫರ್ಟಬಲ್ ಆಗಿದೆ ಈ ಬೈಕ್. ಸೊ 125cc ಎಕ್ಸ್ಟ್ರೀಮ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಬೈಕ್ ಎವ್ರಿ ಡೇ ಕಮ್ಯೂಟ್ ಮಾಡೋರಿಗೆ, ಅಂದ್ರೆ ಡೈಲಿ ಸ್ವಿಗ್ಗಿ ಮಾಡ್ತಾ ಇದೀರಾ ಅಥವಾ ಡೈಲಿ ಆಫೀಸ್ ಹೋಗ್ತಾ ಇದೀರಾ ಅಥವಾ ಡನ್ಸೋ ಮಾಡ್ತಾ ಇದೀರಾ, ಜೆಪ್ಟೋ ಮಾಡ್ತಾ ಇದೀರಾ ಅಥವಾ ಬೇರೆ ಇನ್ನೇನೋ ಮಾಡ್ತಾ ಇದೀರಾ, ಡೈಲಿ ಓಡಾಡಬೇಕಾಗಿದೆ ತುಂಬಾ 100 ಕಿಲೋಮೀಟರ್ ಅಂತ ಹೇಳಿದ್ರೆ ಈ ಬೈಕ್ ಬಂದ್ಬಿಟ್ಟು ಡಿಸಪಾಯಿಂಟ್ ಮಾಡಲ್ಲ. ಅಂಡ್ ರೈಡಿಂಗ್ ಪೊಸಿಷನ್ ಅಂದ್ರೆ ಏನು ಕಂಫರ್ಟಬಲ್ ಆಗಿದೆ. ಈ ಬೈಕ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ ಫ್ರೆಂಡ್ಲಿ ಆಗಿದೆ. ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಸೂಪರ್ ಆಗಿದೆ. ಅಂಡ್ ರೈಡಿಂಗ್ ಪೊಸಿಷನ್ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಅಗ್ರೆಸಿವ್ ಬರಲ್ಲ, ಸ್ವಲ್ಪ ಕಂಫರ್ಟಬಲ್ ಆಗಿ ನೀವು ಆರಾಮಾಗಿ ಹೋಗಬಹುದು. ಅಂಡ್ ತುಂಬಾ ಹೊತ್ತು ಲಾಂಗ್ ರೈಡ್ ಮಾಡಬಹುದು ಈ ಬೈಕ್ ಅಲ್ಲಿ. ಈ ಬೈಕ್ ಅಲ್ಲಿ ಮೇಜರ್ ಆಗಿ ಬ್ರೇಕಿಂಗ್ ಬಂದ್ಬಿಟ್ಟು ಚೆನ್ನಾಗಿದೆ. ಅಂದ್ರೆ ಸಿಂಕ್ರನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ, ಅಂದ್ರೆ ನೀವು ಒಂದ್ ಬ್ರೇಕ್ ನ ನೀವು ಅಪ್ಲೈ ಮಾಡಿದ್ರೆ, ಅಂದ್ರೆ ರೇರ್ ಬ್ರೇಕ್ ನ ನೀವು ಅಪ್ಲೈ ಮಾಡಿದ್ರೆ ಪ್ಯಾನಿಕಿಂಗ್ ಬ್ರೇಕ್ ನ ಬಂದ್ಬಿಟ್ಟು ಇದು ಅವಾಯ್ಡ್ ಮಾಡುತ್ತೆ. ಅಂದ್ರೆ ಸ್ವಲ್ಪ ಫ್ರಂಟ್ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ. ಅಂಡ್ TVS ಅಲ್ಲಿ ಬರುವಂತ ಎಂಟ್ರಿ ಲೆವೆಲ್ ಗಾಡಿ ಆಗಿರೋದ್ರಿಂದ ಈ ಗಾಡಿಯ ಪಾರ್ಟ್ಸ್ ಗಳು ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ. ತುಂಬಾ ಎಕ್ಸ್ಟ್ರೀಮ್ ಆಗಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಇರಲ್ಲ. ಅಂಡ್ ಕಾಸ್ಟ್ ಫ್ರೆಂಡ್ಲಿ ಕೂಡ ಇದೆ. ಅಂಡ್ ಈ ಕಡೆ ಎಕ್ಸ್ಟ್ರೀಮ್ 125cc ಗಾಡಿನ ನೋಡಿದ್ರೆ ನೀವೇನಾದ್ರೂ ಸ್ವಲ್ಪ ಯಂಗ್ಸ್ಟರ್ ಆಗಿದ್ದೀರಾ, ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ ನೋಡ್ತಾ ಇದ್ದೀರಾ, ಸ್ವಲ್ಪ ಪವರ್ ಓರಿಯೆಂಟೆಡ್ ಆಗಿದ್ದೀರಾ ಅಂತ ಹೇಳಿದ್ರೆ ನಾನು ಓಡಿಸಬೇಕಾದ್ರೆ ಆ ಗಾಡಿ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಂಗೆ ಯಾವ ತರ ಕೊಡ್ತು ಅನ್ನೋದನ್ನ ನನಗೆ ಸಪರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅದನ್ನ ನಿಮಗೆ ಒಂದು ಕಾರ್ಡ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಮೇಲ್ಗಡೆ ಹೋಗಿ ಕಾರ್ಡ್ ಅಲ್ಲಿ ಬಂದ್ಬಿಟ್ಟು ನೀವು ಕ್ಲಿಕ್ ಮಾಡಿ ನೋಡ್ಕೋಬಹುದು. ಸೊ ಇದು ಸ್ವಲ್ಪ ಪವರ್ ಓರಿಯೆಂಟೆಡ್ ಆಗಿದೆ. ಅಂಡ್ ಇದು ಕೂಡ ಕಂಫರ್ಟಬಲ್ ಆಗಿದೆ. ಕಂಫರ್ಟಬಲ್ ಆಗಿ ಇಲ್ಲ ಅಂತ ಹೇಳ್ತಲ್ಲ, ಸ್ವಲ್ಪ ಇದು ಅಗ್ರೆಸಿವ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ತಾರೆ. ಸ್ವಲ್ಪ ಕೂತ್ಕೋಬೇಕಾದ್ರೆ ಸ್ವಲ್ಪ ಅಪ್ರೈಟ್ ಆಗಿ ಕೂತ್ಕೊಳ್ತಾರ ಅನ್ಸುತ್ತೆ ನನಗೆ. ರೈಡರ್ ಓಡಿಸಬೇಕಾದ್ರೆ ಕೊಡದಿರುವಂತ ಮಜಾ ಬಂದ್ಬಿಟ್ಟು ಈ
125cc ಎಕ್ಸ್ಟ್ರೀಮ್ ಗಾಡಿ ಬಂದ್ಬಿಟ್ಟು ಕೊಡ್ತು ಅಂತಾನೆ ಹೇಳ್ಬೋದು. ಸೊ ಏನಕ್ಕೆ ಅಂತ ಹೇಳಿದ್ರೆ ಸಿಂಪಲ್, ಇದು ಸ್ಟಾರ್ಟಿಂಗ್ ಇನಿಷಿಯಲ್ ಫುಲ್ ಬಂದ್ಬಿಟ್ಟು ಮಸ್ತ್ ಆಗಿದೆ. ಆಕ್ಚುಲಿ ನಾನು 125cc ಗಾಡಿನಲ್ಲಿ ನನಗೆ ಇಷ್ಟೊಂದು ಪವರ್ ಬರುತ್ತೆ ಇನಿಷಿಯಲ್ ಅಲ್ಲಿ ಅನ್ನೋದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ಟಾರ್ಟಿಂಗ್ 1 ರಿಂದ 3ನೇ ಗೇರ್ ಅಲ್ಲಿ ಮಸ್ತಾಗಿ ನುಗ್ಗುತ್ತೆ ಗಾಡಿ ಮಾತ್ರ. ಅಂಡ್ ಈ ಗಾಡಿನ ಕ್ರೂಸ್ ಮಾಡಬೇಕು ಅಂದ್ರೂ ಕೂಡ ನೀವು ಹೈವೇ ನಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಲಾಂಗ್ ರೈಡ್ ಗೆ ತಗೊಂಡು ಹೋಗ್ಬೋದು. ಅಂಡ್ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಏನಾದ್ರು ಲಾಂಗ್ ಡಿಸ್ಟೆನ್ಸ್ ನ ನೀವು ಕಮಿಟ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ, ಅಂಡ್ ಇದು ಕೂಡ ನೀವೇನಾದ್ರೂ ಡೈಲಿ ಕಮಿಟ್ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಇದು ಕೂಡ ನಿಮಗೆ ಆರಾಮಾಗಿ ಒಳ್ಳೆ ಕಂಫರ್ಟಬಲ್ ಕೊಡುತ್ತೆ, ಬಟ್ ನಾಟ್ ಆಸ್ ಗುಡ್ ಆಸ್ ರೈಡರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೈಡರ್ ಬಂದ್ಬಿಟ್ಟು ತುಂಬಾ ಕಂಫರ್ಟಬಲ್ ಪೊಸಿಷನ್, ಅಂಡ್ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ಬೈಕ್ ಅಲ್ಲಿ ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ತಾನೆ. ಅಂದ್ರೆ ಫುಟ್ ಪೇಕ್ ಬಂದ್ಬಿಟ್ಟು ನಿಮ್ದು ಸ್ವಲ್ಪ ರೇರ್ ಅಲ್ಲಿ ಸೆಟ್ ಆಗಿರುತ್ತೆ. ಸ್ವಲ್ಪ ನಿಮ್ಮ ಕಾಲ್ಗಳನ್ನ ಬಿಟ್ಟು ಹಿಂದ್ಗಡೆ ಇಟ್ಕೊಂಡು ಗೇರ್ ಹಾಕ್ಬೇಕಾಗಿರುತ್ತೆ. ಅಂಡ್ ನನಗೆ ಪರ್ಸನಲ್ ಆಗಿ ಯಾವುದೇ ಗಾಡಿನ ಓಡಿಸಬೇಕಾದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ, ಅಂದ್ರೆ ಅಗ್ರೆಸಿವ್ ಸೀಟಿಂಗ್ ಪೊಸಿಷನ್ ಇದ್ರೆ ನನಗೆ ಪರ್ಸನಲ್ ಆಗಿ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ತುಂಬಾ ರಿಲ್ಯಾಕ್ಸ್ ಆಗಿ ಓಡಿಸುವಂತದ್ದು ತುಂಬಾ ಇದ್ದೇ ಇರುತ್ತೆ. ಬಟ್ ನಾವೇನಾದ್ರೂ ಆ ಬೈಕ್ ನ ಎಂಜಾಯ್ ಮಾಡ್ಬೇಕು, ಆ ಬೈಕ್ ರೈಡ್ ಬಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಆ ಗಾಡಿನ ಓಡಿಸುವಂತ ಮಜಾನೇ ಬೇರೆ. ಅಂಡ್ ಬೈಕ್ ಬಂದ್ಬಿಟ್ಟು ನಾರ್ಮಲ್ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಎಷ್ಟೇ ನಾವು ರೈಡ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಆರಾಮಾಗಿ ಕೂತ್ಕೊಟ್ಟಿರೋ ಪೊಸಿಷನ್ ಅಲ್ಲಿ ಎಂಜಾಯ್ ಮಾಡೋದು ಸ್ವಲ್ಪ ಅಷ್ಟೊಂದು ಮಜಾ ಕೊಡಲ್ಲ. ಅಂಡ್ ಈ ಬೈಕಲ್ಲಿ ಇನ್ನೊಂದು ಒಳ್ಳೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಬಂದ್ಬಿಟ್ಟು ABS ನ ಕೊಟ್ಟಿದ್ದಾರೆ. ABS ಆಫರ್ ಮಾಡ್ತಾ ಇದ್ರೆ 125cc ಗಾಡಿನಲ್ಲೇ ಬಂದ್ಬಿಟ್ಟು ಫ್ರಂಟ್ ಬಂದ್ಬಿಟ್ಟು ನಿಮಗೆ ABS ಸಿಗುತ್ತೆ, ರೇರ್ ಬ್ರೇಕ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಸಿಗುತ್ತೆ. ಇಲ್ಲಿ ನನಗೆ ಪರ್ಸನಲ್ ಆಗಿ ABS ಬ್ರೇಕಿಂಗ್ ಬಂದ್ಬಿಟ್ಟು ಸ್ವಲ್ಪ ಇಷ್ಟ ಆಯ್ತು. ಸೊ TVS ರೈಡರ್ ಕಂಪೇರ್ ಮಾಡ್ಕೊಂಡ್ರೆ ಅದರಲ್ಲಿ ಹಿಂದ್ಗಡೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ, ಮುಂದ್ಗಡೆ ಬಂದ್ಬಿಟ್ಟು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ. ನನಗೆ ಪರ್ಸನಲ್ ಆಗಿ ಓಡಿಸಬೇಕಾದ್ರೆ ತುಂಬಾ ಅಕ್ಯುರೇಟ್ ಆಗಿ ಮತ್ತು ತುಂಬಾ ಇಷ್ಟ ಆಗಿರುವಂತ ಒಂದು ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ 125cc ಗಾಡಿನಲ್ಲಿ ಇರುವಂತ ಒಂದು ಬ್ರೇಕಿಂಗ್ ಸಿಸ್ಟಮ್ ಆಯ್ತು. ಆಮೇಲೆ ಅಂಡ್ ತುಂಬಾ ಜನ ಯಂಗ್ಸ್ಟರ್ಸ್ಗೆ ಈ ಬೈಕ್ ಲುಕ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ಟೈಪ್ ಹೇಗಿದೆ ಅಂತ ಹೇಳಿದ್ರೆ, ಒಂದು Z900 ಗೆ ಒಂದು ಮಗು ಹುಟ್ಟಿದ್ರೆ ಹೆಂಗಿರುತ್ತೆ, ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ಲದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅಂದ್ರೆ ಒಂದು ಕುಟ್ಟಿ Z900 ತರ ಅದ್ರ ಬಾಡಿ ಶೇಪ್ ಅಲ್ಲ ಇದೆ. ಅಂದ್ರೆ ಅದು ಸ್ವಲ್ಪ ನಿಮ್ಗೆ ಯಾವುದೇ ಆಂಗಲ್ ಇಂದ ನೋಡ್ಬಿಟ್ಟು 125cc ಗಾಡಿ ಅಂತ ಅನ್ಸೋದೇ ಇಲ್ಲ. ಸೊ ಯಾವುದೋ ಒಂದು 200cc ಅಥವಾ 250cc ಗಾಡಿ ಬಂದ್ಬಿಟ್ಟು ನೀವು ಓಡಿಸ್ತಾ ಇದ್ರ ಅನ್ನೋ ಫೀಲು ಕೊಡುತ್ತೆ. ಆಮೇಲೆ ಆ ಬೈಕ್ ಕಾಣಿಸೋದು ಕೂಡ ಅದೇ ತರ. ಅಂಡ್ ಇವೆರಡು ಬೈಕ್ಗಳ ರೈಡಿಂಗ್ ಕ್ವಾಲಿಟಿ ಬಗ್ಗೆ ತಿಳಿಸಬೇಕು ಅಂತ ಹೇಳಿದ್ರೆ, ನಾನ್ ಪರ್ಸನಲ್ ಆಗಿ ಹೋಗಿ ಓಡಿಸಿ ನೋಡಾದ್ಮೇಲೆ ನನಗೆ TVS ರೈಡರ್ ನ ಓಡಿಸಬೇಕಾದ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ಬ್ರೇಕಿಂಗ್ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಅಕ್ಯುರೇಟ್ ಆಗಿ ಇರ್ಬೋದಾಗಿತ್ತು ಅಂತ ಅನಿಸ್ತು. ಎವ್ರಿ ಡೇ ನಾನು ಏನಾದ್ರು ಆಫೀಸ್ಗೆ ಏನಾದ್ರು ಬೈಕ್ ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಈ ಬೈಕ್ ನ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನನ್ನ ಉದ್ದೇಶ ಬಂದ್ಬಿಟ್ಟು ಬರೀ ನಾನು ಆಫೀಸ್ಗೆ ಹೋಗಬೇಕು ಅಥವಾ ಪ್ರತಿದಿನ ಅಂದ್ಬಿಟ್ಟು ಒಂದು 30-40 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಅಥವಾ ನಾನು ಬರೀ ಸ್ವಿಗ್ಗಿ ಮಾಡಬೇಕು, ಜೊಮ್ಯಾಟೊ ಮಾಡಬೇಕು ಅಂತ ಹೇಳಿದ್ರೆ ಆರಾಮಾಗಿ ಈ ಬೈಕ್ ನಾನು ಹೋಗ್ತೀನಿ. ಅಂಡ್ ಈ ಬೈಕ್ ನ ಹ್ಯಾಂಡ್ಲಿಂಗ್ ನೋಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಅಂಡ್ ಲಾಂಗ್ ರೈಡ್ ಗೆ ಈ ಬೈಕ್ ನ ಪ್ರಿಫರ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ಇದು ಲಾಂಗ್ ರೈಡ್ ಗೆ. ಮತ್ತೆ ಈ ಕಡೆ 125cc ಎಕ್ಸ್ಟ್ರೀಮ್ ಗಾಡಿನ ನೋಡೋದಾದ್ರೆ, ಸೊ ನನಗೆ ಇವಾಗಿರುವಂತ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಾನ್ ಚೂಸ್ ಮಾಡ್ತಾ ಇದ್ದಂತ ಗಾಡಿ ಈ ಗಾಡಿನಲ್ಲೂ ಕೂಡ ಫಿಟ್ ಅಂಡ್ ಫಿನಿಶ್ ಬಂದ್ಬಿಟ್ಟು ಮಸ್ತ್ ಆಗಿದೆ. ಸೊ ಹೆಂಗಾದ್ರೂ ಇರ್ಲಿ ಎಂಟ್ರಿ ಲೆವೆಲ್ ಗಾಡಿ ತಾನೆ, ಸೊ ಹೆಂಗಿದ್ರು ಬಂದ್ಬಿಟ್ಟು ಜನ ತಗೊಳ್ತಾರೆ, ಬೇಕಾಗಿರೋ ತಗೊಳ್ತಾರೆ, ಹೆಂಗಿದ್ರು ಕಡಿಮೆ ಪ್ರೈಸ್ ಇದೆ, ಮತ್ತೆ ಫೀಚರ್ ಲೋಡೆಡ್ ಆಗಿದೆ, ಅಂಡ್ ಗಾಡಿ ಲುಕ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದರಲ್ಲಿ ಮಿಸ್ ಮಾಡಿದ್ದಾರೆ ಅಂತ ಅಲ್ಲ. ಆಕ್ಚುಲಿ ಈ ಬೈಕ್ ನ ಫಿಟ್ ಅಂಡ್ ಫಿನಿಶ್ ಬಂದ್ಬಿಟ್ಟು ಮಸ್ತ್ ಆಗಿದೆ, ಅಂಡ್ ಬ್ರೇಕಿಂಗ್ ಕೂಡ ಮಸ್ತ್ ಆಗಿದೆ ಅಂತ ಅನಿಸ್ತು. ಸೊ ಕಂಪೇರ್ ಮಾಡಿದ್ರೆ 125cc ರೈಡರ್ ಅಲ್ಲಿ ಎಕ್ಸ್ಟ್ರೀಮ್ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಚೆನ್ನಾಗಿ ಅನಿಸ್ತು ನನಗೆ. ರೈಡಿಂಗ್ ಕ್ವಾಲಿಟಿಗೆ ಬಂದ್ರೆ ನನಗೆ ಎಕ್ಸ್ಟ್ರೀಮ್ 125cc ಗಾಡಿ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅನಿಸ್ತು. ಸೊ ಪವರ್ ಗಳ ಬೇಸಿಸ್ ಮೇಲೆ, ಸೊ ಪವರ್ ಬಂದ್ಬಿಟ್ಟು ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಕ್ಚುಲಿ ಯಾವುದೇ ಒಂದು ಗಾಡಿ ಓಡಿಸಬೇಕಾದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಅದೇ ತರನೇ ಸ್ಟಾರ್ಟಿಂಗ್ 1 ರಿಂದ 3ನೇ ಗೇರ್ ಅಲ್ಲಿ ಏನ್ ಮಜಾ ಸಿಗುತ್ತೋ ಅದೇ ಒಂದು ಬೆಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ಕ್ರಿಯೇಟ್ ಮಾಡ್ಬಿಡುತ್ತೆ. ಅಂಡ್ ಈ ಗಾಡಿಯಲ್ಲಿ ಸ್ಟಾರ್ಟಿಂಗ್ ಥ್ರಾಟಲ್ ಕೊಟ್ಟಾಗ ಸ್ಟಾರ್ಟಿಂಗ್ ಕೊಡುವಂತ ಒಂದು ಪುಲ್ಲು ಅಂಡ್ ಸಿಟಿನಲ್ಲಿ ಓಡಿಸಬೇಕಾದ್ರೆ ಈ ಗಾಡಿ ಮಾತ್ರ ಸಡನ್ ಆಗಿ ನುಗ್ಗುತ್ತೆ. ಸೊ ಹೀರೋ ಎಕ್ಸ್ಟ್ರೀಮ್ 125cc ಬಂದ್ಬಿಟ್ಟು ನನಗೆ ಇಷ್ಟ ಆಗಿದಂತ ಬೈಕ್ ಈ ಎರಡು ಬೈಕ್ ಗಳಲ್ಲಿ. ಅಂಡ್ ಈ ಬೈಕ್ ಗಳ ಪ್ರೈಸ್ ಗಳನ್ನ ನೋಡೋದಾದ್ರೆ, ಸೊ TVS 125 ರೈಡರ್ ಅಲ್ಲಿ ನಿಮಗೆ 6 ವೇರಿಯಂಟ್ ಬಂದ್ಬಿಟ್ಟು ಸಿಗುತ್ತೆ. ಈ 6 ವೇರಿಯಂಟ್ ಗಳ ಪ್ರೈಸ್ ಗಳು ಡಿಫ್ರೆಂಟ್ ಆಗಿದೆ. ಅಂಡ್ ಯಾವುದೇ ವೇರಿಯಂಟ್ ಅಲ್ಲಿ ನಿಮಗೆ ABS ಸಿಗಲ್ಲ. ಸೊ ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂತ ಒಂದು ವಿಷಯ. ಅದನ್ನ ಬಿಟ್ಬಿಟ್ಟು ಕೆಲವೊಂದು ಆ ಗಾಡಿನಲ್ಲಿ ಸಿಗೋದು ಈ ಗಾಡಿನಲ್ಲಿ ಸಿಗಲ್ಲ, ಈ ಗಾಡಿನಲ್ಲಿ ಸಿಗೋದು ಆ ಗಾಡಿನಲ್ಲಿ ಸಿಗಲ್ಲ. ಸೊ ಯಾರಾದ್ರೂ ತುಂಬಾ ಟೆಕ್ನಿಕಲ್ ಆಗಿ ನೀವು ನೋಡ್ತಾ ಇದ್ರ, ನೀವು ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ರ ಅಥವಾ ನೀವೇನಾದ್ರೂ ನಿಮ್ಮ ಸ್ಕ್ರೀನ್ ಅಲ್ಲೇ ಬಂದ್ಬಿಟ್ಟು ಲೊಕೇಶನ್ ಅನ್ನು ನೋಡಬೇಕು, ಮತ್ತೆ ಸ್ವಲ್ಪ ಟೆಕ್ನಿಕಲ್ ಆಗಿ ನೀವು ಏನೋ ಒಂದು ಮಾಡ್ತಾ ಇದ್ರ ಬೈಕಲ್ಲಿ ಅಂತ ಬೈಕಲ್ಲಿ ಕನೆಕ್ಟೆಡ್ ಆಗಿ ಇರ್ತಿದ್ರ ನಿಮ್ಮ ಫೋನ್ಗೂ ನಿಮ್ಮ ಬೈಕ್ಗೂ ಅಂತ ಹೇಳಿದ್ರೆ ನೀವು 125cc ರೈಡರ್ ನೀವು ನೋಡಬಹುದು. ಈ 6 ವೇರಿಯಂಟ್ ಗಳ ಪ್ರೈಸ್ ಗಳನ್ನ ಬಂದ್ಬಿಟ್ಟು ನಾನು ಹಾಕಿರ್ತೀನಿ. ಅಂಡ್ ಬ್ಯಾಂಗ್ಳೂರಲ್ಲಿ ಎಷ್ಟಿದೆ ಆನ್ ರೋಡ್ ಪ್ರೈಸ್ ಅನ್ನೋದು ಕೂಡ ನಾವು ಹಾಕಿರ್ತೀನಿ. ಮತ್ತೆ ಈ ಕಡೆ ಎಕ್ಸ್ಟ್ರೀಮ್ 125cc ಗಾಡಿನಲ್ಲಿ ನಿಮಗೆ ಸಿಗೋದೇ 2 ವೇರಿಯಂಟ್, ಒಂದು IBS ಅಂತ, ಇನ್ನೊಂದು ABS ಅಂತ ಹೇಳ್ಬಿಟ್ಟು. IBS ಅಂತ ಹೇಳಿದ್ರೆ ಒಂದು ಟ್ರಂಪ್ ಮತ್ತೆ ಇನ್ನೊಂದು ಡಿಸ್ಕ್ ಬ್ರೇಕ್ ಇರುವಂತದ್ದು, ಇನ್ನೊಂದು ABS ಇರುವಂತದ್ದು ಇನ್ನೊಂದು ವೇರಿಯಂಟ್. ಸೊ ಇವೆರಡು ವೇರಿಯಂಟ್ ನ ಪ್ರೈಸ್ ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಈ ಬೈಕ್ ಗಳ
ಪ್ರೈಸ್ಗಳನ್ನ ನೀವು ಹೋಗಿ ನೋಡ್ಕೋಬಹುದು. ಅಂಡ್ ಹತ್ತಿರದಲ್ಲಿರುವಂಥ ಯಾವ್ದಾದ್ರು ಬೈಕ್ ಶೋರೂಮ್ ಹೋಗ್ಬಿಟ್ಟು ಟೆಸ್ಟ್ ರೈಡ್ ತಗೊಂಡು ನಿಮ್ಗೆ ಇಷ್ಟವಾಗುವಂಥ ಬೈಕ್ ಹೋಗ್ಬಿಟ್ಟು ಪಿಕ್ ಮಾಡಿ. ಅಂಡ್ ಯಾರಾದ್ರೂ ಆಲ್ರೆಡಿ ಈ ಬೈಕ್ಗಳನ್ನ ಓನ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ನಿಮಗೆ ಏನ್ ಅನಿಸ್ತು ಈ ಬೈಕ್ಗಳ ಬಗ್ಗೆ ಅನ್ಬಿಟ್ಟು. ಅಂಡ್ ಇಷ್ಟೊತ್ತು ಹೇಳಿದ್ದು ಈ ಬೈಕ್ಗಳ ಬಗ್ಗೆ ನನಗೆ ಏನ್ ಅನಿಸ್ತು ಅನ್ನೋದು ಮಾತ್ರ. ನೆಕ್ಸ್ಟ್ ಯಾವ ಬೈಕ್ ಕಂಪ್ಯಾರಿಸನ್ ಬೇಕು ಅಂಡ್ ನೆಕ್ಸ್ಟ್ ಯಾವ ಬೈಕ್ ನ ರಿವ್ಯೂ ಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ತಿಳಿಸಬಹುದು. ಅಂಡ್ ನೀವು ತಿಳಿಸಿದ್ರೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕೋದಕ್ಕಾಗತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.